ಈ ವಿಡಿಯೋದಲ್ಲಿ ವಿಶೇಷವಾಗಿ ದೀಪಾವಳಿಯಲ್ಲಿ ಅಮಾವಾಸ್ಯೆ ದಿನ ಮಾಡೋ ಲಕ್ಷ್ಮೀ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಆಶ್ವಯುಜ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆಯನ್ನು ದೀಪಾವಳಿ ಅಮಾವಾಸ್ಯೆ ಅಂಥೇಳಿ ಆಡುಭಾಷೆಯಲ್ಲಿ ಕರೀತಾರೆ. ಅಮಾವಾಸ್ಯೆ ವಿಶೇಷ ಏನಪ್ಪ ಅಂದರೆ, ಬೆಳಗ್ಗೆ ಕೇದಾರೇಶ್ವರನ ಪೂಜೆಯನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆ ಮಾಡಿ ಬಂದಿರ್ತೀವಿ. ಆದರೆ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಸಕಲ ಐಶ್ವರ್ಯ ಸಂಪತ್ತು ಪ್ರಾಪ್ತಿಗಾಗಿ, ವಿಶೇಷವಾಗಿ ಹಣದ ಪ್ರಾಪ್ತಿಗಾಗಿ ನಾವು ಧನಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ. ಈ ಧನಲಕ್ಷ್ಮೀ ಪೂಜೆಯನ್ನು ಲಕ್ಷ್ಮೀ ಪೂಜೆ ಅಂತ ಹೇಳುವಂಥ ವಾಡಿಕೆ ಕೂಡ ನಮ್ಮಲ್ಲಿದೆ. ಗೋಧೂಳಿ ಲಗ್ನ ಅಂದರೆ ಏನು ಅಂದರೆ, ಸೂರ್ಯ ಹುಟ್ಟಿದ ಲಗ್ನದಿಂದ 7ನೇ ಲಗ್ನವನ್ನು ಗೋಧೂಳಿ ಲಗ್ನ ಅಂಥೇಳಿ ಕರೀತಾರೆ. ಈ ಸಾರಿ ದೀಪಾವಳಿ ಹಬ್ಬ ಧನಲಕ್ಷ್ಮೀ ಪೂಜೆ ದಿನಾಂಕ 20/10/2025 ಸೋಮವಾರ ಬರುತ್ತೆ. ಗೋಧೂಳಿ ಲಗ್ನ ಸಾಯಂಕಾಲ 5:45ರಿಂದ ರಾತ್ರಿ 7:50 ತನಕ ಇರುತ್ತೆ. ಗೋಧೂಳಿ ಲಗ್ನ ಅಂದರೆ ಗೋವುಗಳು ಮನೆಗೆ ಬರುವಂತಹ ಕಾಲವನ್ನು ಗೋಧೂಳಿ ಲಗ್ನ ಅಂತ ಕರೀತಾರೆ. ಗೋಧೂಳಿ ಲಗ್ನ ಅನ್ನೋದೇ ವಿಶೇಷ. ಅಂದರೆ ಆ ಗೋವುಗಳು ಮನೆಗೆ ಬರುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ದೀಪ ಹಚ್ತಾರೆ, ಸಾಯಂಕಾಲ ಹೊಸಲು ಪೂಜೆ ಮಾಡ್ತಾರೆ. ಅವರವರೇ ಮಾಡ್ತಕ್ಕಂಥ ಪೂಜಾ ಕ್ರಮಗಳು ಚಾಲ್ತಿಯಲ್ಲಿರೋದ್ರಿಂದ ಯಕ್ಷ ಕಿನ್ನರ ಕಿಂಪುರುಷರ ಗಂಧರ್ವರ ಆದಿಯಾಗಿ ಎಲ್ಲರೂ ಕೂಡ ಆ ಗೋಧೂಳಿ ಅಂತ ಏನು ಕರಿತೀವಿ ಆ ಒಂದು ಸಮಯದಲ್ಲಿ ಎಲ್ಲರೂ ಕೂಡ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ಈ ವರ್ಷ ಸಾಯಂಕಾಲ 5:30 ಮೇಲೆ ರಾತ್ರಿ 8 ಗಂಟೆ 8:30 ತನಕ ಈ ಧನಲಕ್ಷ್ಮಿ ಪೂಜೆಯನ್ನು ಅಥವಾ ಲಕ್ಷ್ಮೀ ಪೂಜೆಯನ್ನು ಎಲ್ಲರೂ ಕೂಡ ಮಾಡೋದು ಒಳ್ಳೆಯದು. ಭಾರತದಲ್ಲಿ ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್ನಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ವಿಶೇಷವಾಗಿ ಆಚರಣೆ ಮಾಡೋ ಪದ್ಧತಿ ಕಂಡುಬರುತ್ತೆ. ಆದರೆ ಈಗ ಎಲ್ಲ ಜನಗಳು ಕೂಡ ನಾನಾ ರಾಜ್ಯಗಳಿಂದ ಬಂದು ಎಲ್ಲ ಕಡೆ ವಾಸ ಮಾಡ್ತಾ ಇರೋದ್ರಿಂದ ಈಗ ಭಾರತದಲ್ಲಿ ಎಲ್ಲೆಲ್ಲೂ ಕೂಡ ಆ ಗೋಧೂಳಿ ಲಗ್ನದಲ್ಲಿ ಅಂದರೆ ಸಾಯಂಕಾಲದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಕಳಶ ಇಟ್ಟು ಪೂಜೆ ಮಾಡ್ತಾರೆ, ಲಕ್ಷ್ಮೀ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ, ಲಕ್ಷ್ಮೀ ಫೋಟೋ ಕಳಶ ಎರಡನ್ನೂ ಕೂಡ ಇಟ್ಟು ಪೂಜೆ ಮಾಡ್ತಾರೆ. ಆದರೆ ದೀಪಾವಳಿ ಅಂದರೆ ಏನು ಅಂತ ತಿಳಿಬೇಕಾದ್ರೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ವಿಶೇಷವಾಗಿ ದೀಪಾವಳಿಯಲ್ಲಿ ಆ ದೀಪಕ್ಕೆ ಮಹಾಲಕ್ಷ್ಮಿ ಅಂತೇಳಿ ಪೂಜೆ ಮಾಡೋ ಪದ್ಧತಿ ಕೂಡ ನಮ್ಮಲ್ಲಿದೆ. ಯಾಕೆ ದೀಪವನ್ನು ನಾವು ಮಹಾಲಕ್ಷ್ಮಿ ಅಂತ ಹೇಳಿ ಕರಿತೀವಿ ಅಂದರೆ, ಆ ದೀಪ ಬೆಳಕನ್ನು ಕೊಡುತ್ತೆ. ಆ ಬೆಳಕನ್ನೇ ನಾವು ಲಕ್ಷ್ಮಿ ಅಂತ ಹೇಳಿ ಕರಿತೀವಿ. ವಾಸ್ತುನಲ್ಲಿ ಒಂದು ಉಕ್ತಿ ಹೇಳ್ತಾನೆ, ಸಹಸ್ರ ದೀಪವಿದ್ದರೆ ವಾಸ್ತುವೇ ಬೇಕಾಗಿಲ್ಲ. ಅಂದರೆ 1000 ದೀಪದ ಬೆಳಕಿನ ಶಕ್ತಿ ಇದ್ದರೆ ಅಲ್ಲಿ ವಾಸ್ತುವನ್ನು ಕೂಡ ನೋಡಬೇಕಾಗಿಲ್ಲ, ಅಲ್ಲಿ ನೀವು ಜೀವನವನ್ನು ಸಾಗಿಸಬಹುದು ಅಂತ ಹೇಳಿ ಈ ಉಕ್ತಿಯಲ್ಲಿ ವ್ಯಕ್ತವಾಗಿದೆ. ಇದರ ಅರ್ಥ ಏನಪ್ಪ ಅಂದರೆ, 1000 ದೀಪಗಳ ಬೆಳಕಿದ್ದರೆ ಅಲ್ಲಿ ಮಹಾಲಕ್ಷ್ಮಿ ಕಟಾಕ್ಷ ಆಗಿ ಸಕಲ ಸಂಪತ್ತುಗಳು ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಇನ್ನೊಂದೇನಪ್ಪ ಅಂದರೆ, ದೀಪಾವಳಿ ಅಮಾವಾಸ್ಯೆ ಅಂತ ನಾವೇನು ಕರಿತೀವಿ, ಆಶ್ವಯುಜ ಮಾಸದ ಕೊನೆಯ ದಿನವಾಗಿದ್ದು ಕಾರ್ತೀಕ ಮಾಸ ಪ್ರಾರಂಭವಾಗುವ ಮೊದಲ ಕಾಲ ಆಗಿರುತ್ತೆ. ಹಾಗಾಗಿ ಆಶ್ವಯುಜ ಮತ್ತು ಕಾರ್ತೀಕ ಮಾಸದ, ಆಶ್ವಯುಜ ಮಾಸದ ಅಂತ್ಯ, ಕಾರ್ತೀಕ ಮಾಸದ ಆರಂಭ, ಇದನ್ನ ಪರ್ವಕಾಲ ಅಂತ ಕೂಡ ಕರಿತೀವಿ. ಈ ಪರ್ವಕಾಲದಲ್ಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಕೆಲವರು ಅಮಾವಾಸ್ಯ ದಿನ
ವ್ಯಾಪಾರವನ್ನು ಕೊನೆಗೊಳಿಸಿ ಅದೇ ದಿನ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡುವ ಪದ್ಧತಿ ಕೂಡ ನಮ್ಮಲ್ಲಿದೆ. ವಿಶೇಷವಾಗಿ ಈ ದೀಪಾವಳಿಯಲ್ಲಿ ದೀಪವನ್ನು ಯಾಕೆ ಮಹಾಲಕ್ಷ್ಮಿ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ನಿಮಗೆ ಒಂದು ತಿಳಿಸುವಂಥ ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ನಾವು ದೀಪ ಹಚ್ತೀವಿ, ಮನೆ ಬಾಗಿಲಲ್ಲಿಡ್ತೀವಿ, ದ್ವಾರ ಮಹಾಲಕ್ಷ್ಮಿ ಅಂತ ಹೇಳಿ ಕರಿತೀವಿ. ಅಂದರೆ ಬಾಗಿಲನ್ನ ಹೊಸಲಿನಲ್ಲಿಯೇ ಮಹಾಲಕ್ಷ್ಮಿ ಇರ್ತಾಳೆ ಅಂತ ಹೇಳಿ ನಾವು ಕರಿತೀವಿ. ಆದರೆ ತುಳಸಿ ಕಟ್ಟೆ ಹತ್ರ ದೀಪವನ್ನು ಇಡ್ತೀವಿ, ತುಳಸಿ ದೇವಿಯನ್ನು ಮಹಾಲಕ್ಷ್ಮಿ ಅಂತ ಹೇಳಿ ಕೈ ಮುಗಿತೀವಿ, ಆ ದೀಪ ನಮಸ್ಕಾರವನ್ನು ಮಾಡ್ತೀವಿ. ಮನೆಯ ಸುತ್ತಲೂ ಕೂಡ ದೀಪವನ್ನು ಹಚ್ತೀವಿ. ದೀಪಾವಳಿಯಲ್ಲಿ ಮನೆಯನ್ನೇ ಮಹಾಲಕ್ಷ್ಮಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ಮರಗಳಿಗೂ ಕೂಡ ದೀಪವನ್ನು ಹಚ್ಚುವ ಪದ್ಧತಿ ನಮ್ಮಲ್ಲಿದೆ. ಅಂದರೆ ಮರವನ್ನೇ ಮಹಾಲಕ್ಷ್ಮಿ ಅಂತ ಹೇಳಿ ಕರಿತೀವಿ. ಯಾಕೆ ಅಂದರೆ ಮರದಲ್ಲಿ ಹಣ್ಣು ಕೊಡುತ್ತೆ, ಕಾಯಿ ಕೊಡುತ್ತೆ, ಮರ ನೆರಳು ಕೊಡುತ್ತೆ. ಹಾಗಾಗಿ ಆ ಮರವನ್ನು ಕೂಡ ನಾವು ಮಹಾಲಕ್ಷ್ಮಿ ಅಂತ ಹೇಳಿ ಆರಾಧನೆ ಮಾಡ್ತೀವಿ. ಇನ್ನು ದೇವಸ್ಥಾನದ ಸುತ್ತೂರ ಕೂಡ ದೀಪಗಳನ್ನು ಹಚ್ತಾರೆ. ದೇವಾಲಯವನ್ನೇ ಲಕ್ಷ್ಮಿ ಅಂತ ಹೇಳಿ ಕರೀತಾರೆ. ಅಲ್ಲಿ ದೇವರಿರ್ತಾರೆ ಅನ್ನೋ ನಂಬಿಕೆಗೋಸ್ಕರವಾಗಿ ನಾವು ಈ ರೀತಿ ಆರಾಧನೆ ಮಾಡ್ತೀವಿ. ವಿಶೇಷವಾಗಿ ಧರ್ಮಸ್ಥಳ, ಕುಕ್ಕೆ, ಕೇರಳದಲ್ಲಿ ಈ ದೀಪಾವಳಿ ಸಂದರ್ಭದಲ್ಲಿ ಅಂದರೆ ಆಶ್ವೀಜ ಮಾಸದ ಅಮಾವಾಸ್ಯೆಯಿಂದ ಕಾರ್ತೀಕ ಮಾಸದ ಅಮಾವಾಸ್ಯೆಯ ತನಕ 1 ತಿಂಗಳ ಕಾಲದಲ್ಲಿ ಲಕ್ಷ ದೀಪೋತ್ಸವ ಅಂಥೇಳಿ ಆರಾಧನೆ ಮಾಡ್ತಾರೆ. ಈ ಒಂದು ಕಾರ್ತೀಕ ಮಾಸದಲ್ಲಿ ದೀಪವನ್ನು ಆರಾಧನೆ ಮಾಡೋ ಪದ್ಧತಿ ವಿಶೇಷವಾಗಿ ಕಾರ್ತೀಕ ಮಾಸದ ದ್ವಾದಶಿ ದಿನ ಉತ್ಥಾನ ದ್ವಾದಶಿ ಅಂತ ಹೇಳಿ ಕರೀತಾರೆ. ತುಳಸಿ ಪೂಜೆಯನ್ನು ಆಚರಣೆ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ವೈಕುಂಠ ಚತುರ್ದಶಿ ಅಂತ ಹೇಳಿ ಬರುತ್ತೆ. ಶಿವನ ದೇವಸ್ಥಾನದಲ್ಲಿ ಆರಾಧನೆ ಮಾಡ್ತಾರೆ, ವಿಷ್ಣು ದೇವಸ್ಥಾನದಲ್ಲೂ ಆರಾಧನೆ ಮಾಡ್ತಾರೆ. ನಿಮಗೇನಾದರೂ ಇದನ್ನು ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಕಾಮೆಂಟ್ ಮಾಡಿ. ಹಾಗಾಗಿ ಈ ದೀಪವನ್ನೇ ಲಕ್ಷ್ಮಿ ಅಂತ ಹೇಳಿ ಆರಾಧನೆ ಮಾಡೋ ಪದ್ಧತಿ ನಮ್ಮಲ್ಲಿರೋದ್ರಿಂದ ಅದಕ್ಕೋಸ್ಕರ ನಾವು ಅಮಾವಾಸ್ಯೆಯ ದಿನ ಸಾಯಂಕಾಲ ದೀಪವನ್ನು ಹಚ್ಚಿ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು, ವ್ಯಾಪಾರ ಸ್ಥಳದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು, ಕೆಲವರು ವಾಹನ ಪೂಜೆಯನ್ನು ಮಾಡ್ತಾರೆ, ಕೆಲವರು ಅಂಗಡಿಗಳಲ್ಲಿ, ಆಗಲೇ ಹೇಳಿದ್ನಲ್ಲ ವ್ಯಾಪಾರ ಸ್ಥಳ ಅಂತ ಅಂದರೆ ಅಂಗಡಿನೇ ಅಥವಾ ಫ್ಯಾಕ್ಟ್ರಿ ಆಗಿರ್ಬೋದು ಅಥವಾ ಬೇರೆ ಇನ್ನೊಂದು, ಆ ವ್ಯಾಪಾರದ ಸ್ಥಳದಲ್ಲಿ ಈ ಧನಲಕ್ಷ್ಮಿ ಅಂದರೆ ದುಡ್ಡು ಬರಲಿ ಅಂತಾನೇ ಈ ಲಕ್ಷ್ಮಿಯನ್ನು ದೀಪದ ರೂಪದಲ್ಲಿ ಆರಾಧನೆ ಮಾಡ್ತಾರೆ. ದೀಪಗಳನ್ನು ಹಚ್ಚಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದರೆ ಆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಆಗಿ ಎಲ್ಲರ ಮನೆಗಳಲ್ಲೂ ಕೂಡ, ಎಲ್ಲ ಸ್ಥಳಗಳಲ್ಲೂ ಕೂಡ ಆ ಲಕ್ಷ್ಮೀ ದೇವಿಯು ನೆಲೆಸುವುದರಲ್ಲಿ ಸಂಶಯವಿಲ್ಲ. ಹಾಗಾಗಿ ನೀವು ಕೂಡ ನಿಮ್ಮ ಮನೆಯ ಇಕ್ಕೆಡೆಗಳಲ್ಲಿ ಅಂದರೆ ಮನೆಯ ಬಾಗಿಲಲ್ಲಿ ಆ ಕಡೆ ಈ ಕಡೆ 2 ದೀಪಗಳನ್ನು ಹಚ್ಚಿ ಆ ಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಬರಮಾಡಿಕೊಳ್ಳಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿಯವರೆಗೂ ವಿಡಿಯೋ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ನಮ್ಮ ವಿಡಿಯೋಗಳಿಂದ ನಿಮಗೇನಾದರೂ ಸ್ವಲ್ಪ ಉಪಯೋಗ ಆಗಿದ್ದರೆ, ಸ್ವಲ್ಪ ಸಹಾಯ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರೆಲ್ಲರಿಗೂ ಕೂಡ ಶೇರ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನನ್ನು ಒತ್ತಿ. ನಾವು ಮಾಡೋ ಪ್ರಸಾದ ಮತ್ತು ಅಡಿಗೆ ವಿಡಿಯೋಗಳಿಗಾಗಿ ನಮ್ಮ ಶರ್ಮಾಸ್ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೋಕಸ್ಸಮಸ್ತ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ.